ಗೆಳೆಯರೇ, ವೆಲ್ಕಮ್ ಟು ಕನ್ನಡ ಕಾರ್ಟೂನ್ ಕಂಟೆಂಟ್ಸ್ ಚಾನಲ್. ಸೊ ಈ ಚಾನಲ್ ಮುಖಾಂತರ ನಿಮಗೆ ಇವಾಗ ಇತ್ತೀಚೆಗೆ ತುಂಬಾ ಫೇಮಸ್ ಆಗ್ತಾ ಇರುವಂತ ಬಿಗ್ ಬಾಸ್ ಸೀಸನ್ 10 ಕನ್ನಡದ್ದು ಅಪ್ಡೇಟ್ ಅನ್ನೋದನ್ನ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗೆ ಪಬ್ಲಿಕ್ ರಿವ್ಯೂ ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಸೊ ಹಾಗೆ ಇವತ್ತು ಪಬ್ಲಿಕ್ ರಿವ್ಯೂ ಏನಿದೆ ಅಂತ ಹೇಳ್ಬಿಟ್ಟು ಒಪಿನಿಯನ್, ಅವರ ಒಂದು ಒಪಿನಿಯನ್ ಅನ್ನೋದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ, ಇಲ್ಲಿ ಒಬ್ರು ಅಂಕಲ್ ಇದಾರೆ, ಅವ್ರನ್ನ ಮಾತಾಡ್ಸ್ಬಿಟ್ಟು ಅವ್ರಿಗೆ ಯಾರು ಫೇವರೇಟ್, ಟಾಪ್ 3 ಯಾರು ಬರ್ಬೋದು, ಈ ತರ ಎಲ್ಲ ಕೇಳ್ತಾ ಹೋಗೋಣ. ನೋಡೋಣ ಬನ್ನಿ ಫ್ರೆಂಡ್ಸ್, ಇವ್ರ ರಿಯಾಕ್ಷನ್ ಹೇಗಿರುತ್ತೆ. ಹಲೋ ಅಂಕಲ್, ನಮಸ್ತೆ. ನಮಸ್ತೆ ಕಣಪ್ಪ. ಯಾರು ನೀವು? ಎಲ್ಲಿಂದ ಬಂದಿರೋದು? ಅಂಕಲ್, ನನ್ನ ಹೆಸರು ಯಂಕ ಅಂತ ಹೇಳ್ಬಿಟ್ಟು ನಾನು ಕನ್ನಡ ಕಾರ್ಟೂನ್ ಕಂಟೆಂಟ್ಸ್ ಚಾನಲ್ ಇಂದ ಬಂದಿದ್ದೀನಿ. ಸೊ ನಾನು ಇವತ್ತೇನಕ್ಕೆ ಬಂದಿದ್ದೀನಿ ಅಂದ್ರೆ ನಿಮ್ಮ ಹತ್ರ ಬಿಗ್ ಬಾಸ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿರೋದು. ಸೊ ಅಂಕಲ್, ನೀವು ಬಿಗ್ ಬಾಸ್ ನೋಡ್ತೀರಾ ಡೈಲಿ? ಕನ್ನಡ ಸೀಸನ್ 10 ಬಂದಿರಲ್ವಾ? ಸೊ ನೀವು ನೋಡ್ತಾ ಇದ್ದೀರಾ ಡೈಲಿ? ಹ್ಞೂ ಕಣಪ್ಪ, ನೋಡ್ತೀನಿ. ಡೈಲಿ 9:30 ಬರುತ್ತಲ್ಲ, ನಾನು ಡೈಲಿ ನೋಡ್ತಾ ಇರ್ತೀನಿ, ಒಂದಿನೂ ಮಿಸ್ ಮಾಡೋದಿಲ್ಲ. ಸೂಪರ್ ಅಂಕಲ್. ಹಾಗಿದ್ರೆ ಅಂಕಲ್, ನಿಮಗೆ ಬಿಗ್ ಬಾಸ್ ಸೀಸನ್ 10 ಅಲ್ಲಿ, ಕನ್ನಡ ಸೀಸನ್ ಅಲ್ಲಿ ನಿಮ್ಗೆ ಇಷ್ಟ ಆಗುವಂತ ಕಂಟೆಸ್ಟ್ ಯಾರು ಅಂತ ತಿಳಿಸ್ತೀರಾ? ನನ್ನ ಫೇವ್ರೆಟ್ ಕಂಟೆಸ್ಟ್ ಬಂದು ವಿನಯ್ ಕಣಪ್ಪ. ಸೂಪರ್ ಅಂಕಲ್, ಬಿಗ್ ಬಾಸ್ ಮನೆ ಆನೆ ನಿಮ್ಮ ಫೇವ್ರೇಟ್ ಅಂತ ಹೇಳ್ತೀರಾ. ಸೊ ಏನಕ್ಕೆ ಇಷ್ಟ ಅವರು ಅಂತ ತಿಳಿಸ್ತೀರಾ? ಖಂಡಿತ ಹೇಳ್ತೀನಪ್ಪ. ನನಗೆ ವಿನಯ್ ಏನಕ್ಕೆ ಇಷ್ಟ ಅಂದ್ರೆ, ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಗೇಮ್ ಅಂತ ಬಂದ್ರೆ ಫುಲ್ ಎಫರ್ಟ್ಸ್ ಹಾಕಿ ಗೇಮ್ ಮಾಡ್ತಾರೆ. ಹಾಗೆ ವೀಕ್ಲಿ ಶನಿವಾರ ಭಾನುವಾರ ಸುದೀಪ್ ಸರ್ ಜೊತೆ ಚರ್ಚೆ ಆಗುವಾಗ ಕೆಲವೊಂದು ಟೈಮಲ್ಲಿ ಕಾಮಿಡಿ ಕೂಡ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಸೊ ಹಂಗಾಗಿ ಗೇಮ್ ಅಂತ ಬಂದಾಗ ತುಂಬಾ ಎಫರ್ಟ್ ಹಾಕಿ ಗೇಮ್ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ, ಒಳ್ಳೆ ಎಂಟರ್ಟೈನರ್ ಅವರು. ಸೊ ಹಾಗಾಗಿ ಅವ್ರು ನನಗೆ ತುಂಬಾ ಇಷ್ಟ ಕಣಪ್ಪ. ಓಕೆ ಓಕೆ, ಈ ಸೀಸನ್ ಅಲ್ಲಿ ಟಾಪ್ 3 ಯಾರು ಬರ್ಬೋದು ಅಂತ ನೀವು ಗೆಸ್ ಮಾಡ್ಬೋದಾ ಅಂಕಲ್? ಸೊ ನೀವು ಡೈಲಿ ನೋಡ್ತೀರಾ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಸೊ ಟಾಪ್ 3 ನಲ್ಲಿ ಯಾರ್ಯಾರು ಬರ್ಬೋದು ಅಂತ ನಿಮ್ ಗೆಸ್ ಮಾಡ್ಬೋದಾ? ನನ್ನ ಪ್ರಕಾರ ವಿನಯ್, ಪ್ರತಾಪ್ ಮತ್ತೆ ಕಾರ್ತಿಕ್ ಬರ್ಬೋದು ಅನ್ಸುತ್ತೆ ಕಣಪ್ಪ. ಹಾಗಿದ್ರೆ ವಿನ್ ಯಾರು ಆಗ್ಬೋದು ಅಂಕಲ್? ಅದನ್ನು ಗೆಸ್ ಮಾಡ್ಬಿಡಿ. ಇಷ್ಟ ಹೇಳಿದ್ದೀರಾ, ಟಾಪ್ 3 ಯಾರು ಬರ್ತಾರೆ ಅಂತ, ವಿನ್ ಯಾರು ಆಗ್ಬೋದು ಅಂತ ಹೇಳ್ಬಿಡಿ, ನೋಡೋಣ, ಗೆಸ್ ಮಾಡಿ. ನನ್ನ ಪ್ರಕಾರ ವಿನಯೇ ವಿನ್ ಆಗೋದಪ್ಪ. ಯಾಕಂದ್ರೆ ಅವನು ಮುಂಗೋಪಿ ಇರ್ಬೋದು, ಸಿಟ್ ಬೇಗ ಬರ್ತಾ ಇರ್ಬೋದು, ಏನಿದ್ರು ವಾಟ್ ಎವರ್ ಅಂದ್ರೆ ಅವ್ನು ಚೆನ್ನಾಗಿ ಆಡ್ತಾನೆ, ಯಾವ್ದ್ರಲ್ಲೂ ಮೋಸ ಇಲ್ಲ. ಸೊ ಚೆನ್ನಾಗಿ ಆಡ್ತಾ ಇರೋದ್ರಿಂದ, ಹಾಗೆ ಇವಾಗ ಪಬ್ಲಿಕ್ ಒಪಿನಿಯನ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅವ್ರ ಬಗ್ಗೆ. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲಿ ನೋಡಿದ್ರು ಕೂಡ ಅವ್ರ ಬಗ್ಗೆ ಒಳ್ಳೆ ನೆಗೆಟಿವ್ ಇತ್ತು ಮುಂಚೆ, ಇವಾಗೆಲ್ಲ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಇದು ಬರ್ತಾ ಇದೆ. ಸೊ ನ್ಯೂಸ್ ಬರ್ತಾ ಇರೋದ್ರಿಂದ, ಅಪ್ಡೇಟ್ ಆಗ್ತಾ ಇರೋದ್ರಿಂದ, ಹಾಗೆ ಅವರು ಯಾವುದೇ ರೀತಿ ಸಿಂಪತಿ ಮಾಡಲ್ಲ, ನಾಟಕ ಮಾಡಲ್ಲ, ನಾಟಕೀಯವಾಗಿಲ್ಲ. ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ. ಸೊ ಹಾಗಾಗಿ ಈ ಸರಿ ವಿನ್ನರ್ ವಿನಯ್ ಅವರೇ ಕಣಪ್ಪ, ನನ್ನ ಪ್ರಕಾರ. ಅಂಕಲ್, ಸೂಪರ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರ. ಸೊ ಗೈಸ್, ನೋಡ್ರಲ್ಲ, ಅಂಕಲ್ಗೆ ವಿನಯ್ ಫೇವ್ರೇಟ್ ಕಂಟೆಸ್ಟ್, ಅವರೇ ವಿನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ಟಾಪ್ 3 ಕೂಡ ಅವರೇ ಬರಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಯಾರು ಫೇವ್ರೇಟ್ ಮತ್ತೆ ನಿಮ್ಗೆ ಯಾರು ವಿನ್ ಆಗಬೇಕು? ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ಮತ್ತೆ ಸಿಗೋಣ, ಬಾಯ್. ಸೊ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಸಪೋರ್ಟ್ ಮಾಡಿ ಗೈಸ್, ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.